2025ರ ಎರಡನೇ ಮತ್ತು ಮೂರನೇ ಪಂದ್ಯದಲ್ಲಿ ಪ್ಯಾಟ್ ಕಮಿನ್ಸ್ ನೇತೃತ್ವದ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ರಜತ್ ಪಾಟಿದಾರ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವು ಸಾಧಿಸಿದವು. ಉಪ್ಪಳದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಎರಡನೆಯ ಪಂದ್ಯದಲ್ಲಿ ಎಸ್ಆರ್ಎಚ್ ರನ್ಗಳ ಹೊಳೆಯನ್ನೇ ಹರಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮುಂಬೈ ನೀಡಿದ 155 ರನ್ಗಳ ಸವಾಲನ್ನು ಚೆನ್ನೈ ಸುಲಭವಾಗಿ ಗುರಿ ಮುಟ್ಟಿತ್ತು. ಇಶಾನ್ ಕಿಶನ್ ಸ್ಫೋಟಕ ಶತಕದ ನೆರವಿನಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಶುಭಾರಂಭ ಮಾಡಿತ್ತು. 45 ಎಸೆತಗಳಲ್ಲಿ ಶತಕ ಹೊಡೆದ ಇಶಾನ್ ಮತ್ತು 31 ಎಸೆತಗಳಲ್ಲಿ 67 ರನ್ ಸಿಡಿಸಿದ ಟ್ರಾವಿಸ್ ಹೆಡ್ ಅವರ ಬ್ಯಾಟಿಂಗ್ನಿಂದ ಸನ್ರೈಸರ್ಸ್ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 286 ರನ್ ಗಳಿಸಿತ್ತು. ಐಪಿಎಲ್ನಲ್ಲಿ ಇದು ಎರಡನೆಯ ಗರಿಷ್ಠ ಮೊತ್ತವಾಗಿದೆ. ಅತಿ ಹೆಚ್ಚಿನ ಮೊತ್ತದ ದಾಖಲೆಯೂ ಸನ್ರೈಸರ್ಸ್ ಹೆಸರಿನಲ್ಲಿಯೇ ಇದೆ. ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡ ಸಂಜು ಸ್ಯಾಮ್ಸನ್ ಮತ್ತು ಧ್ರುವ ಜುರೇಲ್ ಅವರ ಅಬ್ಬರದ ಹೊರತಾಗಿಯೂ ಜಯಗಳಿಸಲು ಸಾಧ್ಯವಾಗಲಿಲ್ಲ. 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 242 ರನ್ ಗಳಿಸಿದ ರಾಯಲ್ಸ್ 44 ರನ್ಗಳಿಂದ ಸೋಲನ್ನಪ್ಪಿಕೊಂಡಿತ್ತು.